ಯುವತಿಗೆ ಅವಳ ಇಚ್ಛೆಯ ವಿರುದ್ಧವಾಗಿ ಒಬ್ಬ ಮುಗ್ಧ ತರುಣನ ಜೊತೆ ಮದುವೆ ಆಯಿತು. ತರುಣನ ಮನೆಯಲ್ಲಿ ಅವರ ತಾಯಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ವರದಕ್ಷಿಣೆ ರೂಪದಲ್ಲಿ ಆ ತರುಣನಿಗೆ ಬಹಳ ಉಪಹಾರಗಳು ಮತ್ತು ಒಳ್ಳೆಯ ಮೊತ್ತದ ಹಣ ಸಿಕ್ಕಿತ್ತು. ಆದರೆ ಆ ಯುವತಿ ಬೇರೆ ಒಬ್ಬ ಯುವಕನನ್ನು ಗಾಢವಾಗಿ ಪ್ರೀತಿಸುತ್ತಿದ್ದಳು. ಮದುವೆಯ ನಂತರ ಆ ಯುವತಿ ಗಂಡನ ಮನೆಗೆ ಬಂದಳು. ಅದು ಅವರ ಮೊದಲನೆಯ ರಾತ್ರಿ ಆಗಿತ್ತು. ಆಗ ಯುವಕನು ಹಾಲಿನ ಲೋಟವನ್ನು ತೆಗೆದುಕೊಂಡು ಕೋಣೆಯ ಒಳಗೆ ಬಂದನು. ಆಗ ಯುವತಿ ತನ್ನ ಗಂಡನ ಹತ್ತಿರ, ಪತ್ನಿಯ ಇಚ್ಛೆಯ ವಿರುದ್ಧ ಪತ್ನಿಯ ಶರೀರದ ಮೇಲೆ ಪತಿ ಕೈ ಹಾಕಿದರೆ ಅದು ಬಲಾತ್ಕಾರ ಆಗುತ್ತದೆ ಅಲ್ಲವೇ ಎಂದು ಕೇಳಿದಳು. ಆಗ ಆ ಯುವಕ ನಸು ನಗುತ್ತಾ, ಇಷ್ಟೊಂದು ಆಳವಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ರೀ. ನೀವು ಹಾಲು ಕುಡಿಯಿರಿ. ನಾನು ಕೇವಲ ಶುಭರಾತ್ರಿ ಹೇಳುವುದಕ್ಕೆ ಬಂದಿದ್ದೆ ಎಂದು ಹೇಳಿ ಕೋಣೆಯಿಂದ ಹೊರನಡೆದನು. ಆ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡಿದ್ದಳು. ತನ್ನ ಗಂಡ ತನ್ನ ಮೇಲೆ ಕೈ ಹಾಕಿದರೆ ಜಗಳ ಮಾಡಿಕೊಂಡು ತಂದೆಯ ಮನೆಗೆ ಹಿಂದಿರುಗಿ ಹೋಗೋಣ ಎಂದು. ಮದುಮಗಳು ಅತ್ತೆಯ ಮನೆಯಲ್ಲಿ ಯಾವ ರೀತಿಯ ಕೆಲಸ ಮಾಡುತ್ತಿರಲಿಲ್ಲ. ದಿನಪೂರ್ತಿ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡುತ್ತಿದ್ದಳು. ಚಾಟಿಂಗ್ ಸಾಕಾದರೆ ಫೋನ್ನಲ್ಲಿ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದಳು. ಮದುಮಗನ ತಾಯಿ ಮಗನಿಗೆ ಸೊಸೆಯ ಬಗ್ಗೆ ಯಾವುದೇ ರೀತಿಯ ದೂರು ಮಾಡಲಿಲ್ಲ. ಅದರ ಬದಲಾಗಿ ದಿನಪೂರ್ತಿ ಕೆಲಸ ಮಾಡುತ್ತಿದ್ದಳು. ಪ್ರತಿ ಕ್ಷಣವೂ ಆ ತಾಯಿಯ ಮುಖದಲ್ಲಿ ನಗುವಿನ ಕಳೆ ಮಿಂಚುತ್ತಿತ್ತು. ಆ ಯುವಕನು ಒಂದು ಕಂಪನಿಯಲ್ಲಿ ಚಿಕ್ಕ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದನು. ಮತ್ತು ಆ ಯುವಕ ಬಹಳ ಪರಿಶ್ರಮಿ ಆಗಿದ್ದನು. ತನ್ನ ಕೆಲಸವನ್ನು ನಿಯತ್ತಿನಿಂದ ಮಾಡುತ್ತಿದ್ದನು. ತಿಂಗಳು ಕಳೆದಿತ್ತು. ಆದರೆ ಪತಿ ಪತ್ನಿ ಜೊತೆಯಾಗಿ ಮಲಗಲಿಲ್ಲ. ಆ ಯುವಕ ಮೃದು ಮನಸ್ಸಿನಿಂದ ಕೂಡಿದ, ಶಾಂತ ಸ್ವಭಾವದ ವ್ಯಕ್ತಿ ಆಗಿದ್ದನು. ಆದ್ದರಿಂದ ತನ್ನ ಹೆಂಡತಿ ಹತ್ತಿರ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಊಟ ಮಾಡುವಾಗ ಮಾತ್ರ, ನಮ್ಮ ಜೊತೆ ಅಥವಾ ಕೋಣೆಯಲ್ಲಿ ಊಟ ಮಾಡು ಎಂದು ಹೇಳುತ್ತಿದ್ದನು. ಯುವಕನಿಗೆ ಪ್ರತಿದಿನ ರಾತ್ರಿ ದಿನಚರಿ ಬರೆಯುವ ಅಭ್ಯಾಸವಿತ್ತು. ಯುವತಿಯ ಹತ್ತಿರ ಒಂದು ಸ್ಕೂಟರ್ ಇತ್ತು. ಗಂಡ ಕಂಪನಿಗೆ ಹೋದ ಮೇಲೆ ಹೊರಗಡೆ ಹೋದವಳು, ಗಂಡ ಬಂದ ನಂತರ ಮನೆಗೆ ಬರುತ್ತಿದ್ದಳು. ಅಂದು ಭಾನುವಾರ ಆಗಿದ್ದರಿಂದ ರಜೆ ಇತ್ತು. ತಾಯಿ ಒಳ್ಳೆಯ ಅಡುಗೆ ಮಾಡಿದ್ದಳು. ಅರ್ಧ ಊಟ ಮಾಡಿದ ಮೇಲೆ ಊಟ ಸರಿ ಇಲ್ಲವೆಂದು ಎಸೆಯುತ್ತಾ, ಅತ್ತೆಯನ್ನು ಬಾಯಿಗೆ ಬಂದಂತೆ ಬೈಯಲು ಶುರು ಮಾಡಿದಳು. ಯಾವಾಗಲೂ ಶಾಂತವಾಗಿರುವ ಆ ಯುವಕನಿಗೆ ಕೋಪ ಬಂದು, ಹೆಂಡತಿಯ ಕೆನ್ನೆಗೆ ಚಟಿರ್ ಎಂದು ಒಂದು ಏಟು ಕೊಟ್ಟನು. ಆಗ ಯುವಕನ ತಾಯಿ ಮಗನನ್ನು ಬೈದು ಶಾಂತವಾಗುವಂತೆ ಹೇಳಿದಳು. ಆಗ ಯುವತಿಗೆ ಮನೆಯಿಂದ ಹೊರಗೆ ಹೋಗುವುದಕ್ಕೆ ಕಾರಣ ಸಿಕ್ಕಿತು. ಸ್ಕೂಟಿಯನ್ನು ತೆಗೆದುಕೊಂಡು ಹೊರ ನಡೆದಳು. ಯುವತಿ ಪ್ರತಿದಿನ ತನ್ನ ಪ್ರೇಮಿಯನ್ನು ಭೇಟಿ ಆಗುವುದಕ್ಕೆ ಹೋಗುತ್ತಿದ್ದಳು. ತನ್ನ ಪ್ರೇಮಿಯನ್ನು ಭೇಟಿ ಮಾಡುತ್ತಿದ್ದರೂ ಆ ಯುವತಿ ತನ್ನ ಹದ್ದಿನಲ್ಲಿ ತಾನು ಇದ್ದಳು. ತನ್ನ ಮರ್ಯಾದೆ ತಾನು ಕಾಪಾಡಿಕೊಳ್ಳುತ್ತಿದ್ದಳು. ಅಂದು ಪ್ರೇಮಿಯನ್ನು ಭೇಟಿಯಾದ ಆ ಯುವತಿ ಪ್ರೇಮಿಗೆ ಹೇಳಿದಳು, ಇನ್ನು ಒಂದು ದಿನ ಕೂಡ ನಾನು ಆ ಮನೆಯಲ್ಲಿ ಇರುವುದಿಲ್ಲ. ಇಂದು ಆ ಹಳ್ಳಿ ಅನಾಗರಿಕ ಗಂಡ ನನ್ನ ಮೇಲೆ ಕೈ ಮಾಡಿ ಕೆನ್ನೆಗೆ ಚಟಿರ್ ಎಂದು ಹೊಡೆದನು ಎಂದು ಹೇಳಿದಳು. ಪ್ರೇಮಿ, ನಿನಗೆ ಪ್ರತಿ ಸಲ ಹೇಳುತ್ತಿದ್ದೇನೆ, ನಾವು ದೂರ ಓಡಿ ಹೋಗಿ ಮದುವೆ ಆಗೋಣ ಎಂದು. ಆದರೆ ನೀನು ಇಂದು ನಾಳೆ ಎಂದು ಮೀನಮೇಷ ಎಣಿಸುತ್ತಿದ್ದೀಯಾ. ಯುವತಿ, ಮದುವೆಯ ದಿನ ಓಡಿ ಬಂದಿದ್ದೆ, ಆದರೆ ನೀನು ನನ್ನನ್ನು ಹಿಂದಕ್ಕೆ ಕಳುಹಿಸಿದೆ. ಪ್ರೇಮಿ, ಕೈಯಲ್ಲಿ ಪುಡಿಕಾಸು ಇಲ್ಲದೆ ಎಷ್ಟು ದಿನ ಓಡುವುದಕ್ಕೆ ಆಗುತ್ತದೆ. ನಾನು ನಿನಗೆ ಹೇಳಿದ್ದೆ, ಮನೆಯಲ್ಲಿ ಇರುವ ಆಭರಣಗಳು ಮತ್ತು ಹಣವನ್ನು ತೆಗೆದುಕೊಂಡು ಬಾ ಎಂದು. ಆದರೆ ನೀನು ಖಾಲಿ ಕೈಯಲ್ಲಿ ಬಂದೆ. ದೂರ ಓಡಿ ಹೋಗಿ ಹೊಸ ಜೀವನ ಮಾಡುವುದಕ್ಕೆ ಹಣ ಬೇಕಲ್ಲವೇ. ಯುವತಿ, ನಿನ್ನ ಮತ್ತು ನನ್ನ ಪ್ರೀತಿಯ ಬಗ್ಗೆ ತಿಳಿದ ಮನೆಯವರು ನನ್ನ ಬ್ಯಾಂಕ್ ಬುಕ್ ಕಸಿದುಕೊಂಡು, ನನ್ನ ಆಭರಣಗಳನ್ನು ಬ್ಯಾಂಕ್ನಲ್ಲಿ ಇಟ್ಟು, ಎಟಿಎಂ ಕಾರ್ಡ್ ಬ್ಲಾಕ್ ಮಾಡಿಸಿದ್ದಾರೆ. ಈಗ ಹೇಳು, ನಾನು ಮನೆಯಿಂದ ಏನು ತೆಗೆದುಕೊಂಡು ಬರಬೇಕು. ನಾವಿಬ್ಬರು ಕಷ್ಟಪಟ್ಟು ದುಡಿದು ಸಂಸಾರ ಮಾಡಬಹುದು ಅಲ್ಲವೇ ಎಂದಳು. ಪ್ರೇಮಿ, ಮನುಷ್ಯ ಓಡಿ ಹೋಗುವುದಕ್ಕೆ ಮೊದಲು ಯೋಚನೆ ಮಾಡುತ್ತಾನೆ. ನಂತರ ಕಷ್ಟಪಟ್ಟು ದುಡಿಯಲು ಪ್ರಾರಂಭಿಸುತ್ತಾನೆ. ಖಾಲಿ ಕೈಯಲ್ಲಿ ಓಡಿ ಹೋದರೆ ಪ್ರೇಮದ ಭೂತ 2 ದಿನಗಳಲ್ಲಿ ಓಡಿ ಹೋಗುತ್ತದೆ. ಅದು ಇರಲಿ, ನಾನು ನಿನ್ನನ್ನು ಮುಟ್ಟಿದರೆ ಒಂದೇ ಸಲ ದುರ್ಗಾದೇವಿ ಅವತಾರ ಎತ್ತಿ, ಮದುವೆಯ ನಂತರ ಎಲ್ಲ ಎಂದು ಕೊಬ್ಬು ತೋರಿಸುತ್ತೀಯ ಎಂದನು. ಯುವತಿ, ಹೌದು, ಮದುವೆಯ ನಂತರ ಎಲ್ಲ ಚೆನ್ನಾಗಿ ಇರುತ್ತದೆ. ನಾನು
ನನ್ನ ಆಸ್ತಿ ಎಲ್ಲವೂ ಮದುವೆಯ ನಂತರ ನಿನ್ನ ಸ್ವಂತ ತಾನೆ. ಇಂದು ಕೂಡ ನಾನು ಕನ್ಯೆಯಾಗಿ ಉಳಿದಿದ್ದೇನೆ. ಮದುವೆಯಾಗಿ ಆ ಅನಾಗರಿಕ ಪತಿಯೊಂದಿಗೆ ಸಂಸಾರ ನೆನಪಿಸಿಕೊಂಡರೆ ವಾಂತಿಯಾಗುತ್ತದೆ. ನೀನೇ ನನ್ನ ಗಂಡ. ನಿನ್ನ ಹೆಸರಿನ ಕುಂಕುಮ ಹಚ್ಚುವುದು ಬಾಕಿ ಇದೆ. ಅದು ಮುಗಿದ ನಂತರ ನಿನಗೆ ಇಷ್ಟವಾದ ಹಾಗೆ ನೀನು ಏನಾದರೂ ಮಾಡಬಹುದು ಎಂದಳು. ಪ್ರೇಮಿ: ಸರಿ, ನಾನು ತಯಾರಾಗಿದ್ದೇನೆ. ಬರುವಾಗ ಗಂಡನ ಮನೆಯಲ್ಲಿ ಇರುವ ಹಣ, ಬಂಗಾರ ಎಲ್ಲ ತೆಗೆದುಕೊಂಡು ಬಾ ಎಂದನು. ನಾನು ಹಣ ಕೇಳುತ್ತೇನೆ ಎಂದು ನೀನು ತಪ್ಪು ತಿಳಿಯಬೇಡ. ಏಕೆಂದರೆ ಮದುವೆಯ ನಂತರ ಏನಾದರೂ ವ್ಯಾಪಾರ ಮಾಡುವುದಕ್ಕೆ ಹಣ ಬೇಕಾಗುತ್ತದೆ. ನಾನು ನಿನ್ನನ್ನು ಹಣಕ್ಕೋಸ್ಕರ ಪ್ರೀತಿ ಮಾಡುತ್ತೇನೆ ಎಂದು ತಿಳಿಯಬೇಡ. ನೀನೇ ನನ್ನ ಪ್ರಾಣ, ಪ್ರೀತಿ, ಜೀವನ ಎಂದು ಹೇಳಿ ಕಳುಹಿಸಿದನು. ಯುವತಿ: ಅನಾಗರಿಕ ಗಂಡನ ಹತ್ತಿರ ನಮ್ಮ ತಂದೆ ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿರುವ 5 ಲಕ್ಷ ಹಣ, ಸ್ವಿಫ್ಟ್ ಕಾರು ಮತ್ತು ಆಭರಣಗಳು ಇವೆ. ಅವನ್ನು ಇಂದು ರಾತ್ರಿ ನಾನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹುಡುಗ ಕೊಟ್ಟ ಹೋಟೆಲ್ ಅಡ್ರೆಸ್ ತೆಗೆದುಕೊಂಡು ಬಂದಳು. ಯುವತಿ ಮನೆಗೆ ಬಂದ ಮೇಲೆ ಗಂಡ ಮತ್ತು ಅತ್ತೆಯವರ ಹತ್ತಿರ ಜಗಳ ಮಾಡಲು ಶುರು ಮಾಡುತ್ತಾಳೆ. ಆದರೆ ಅವರು ಯಾರೂ ಯುವತಿಗೆ ತಿರುಗಿ ಉತ್ತರ ಕೊಡಲಿಲ್ಲ. ಜೋರಾಗಿ ಕಿರುಚಿ ತಾನೇ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗುತ್ತಾಳೆ. ರಾತ್ರಿ 8 ಗಂಟೆ ಸಮಯ. ವಾಟ್ಸಪ್ನಲ್ಲಿ ಯಾವಾಗ ಬರುತ್ತೀಯಾ ಅನ್ನುವ ಸಂದೇಶ ಬಂತು. ಯುವತಿ: ಸ್ವಲ್ಪ ನಿಧಾನಿಸು, ಮನೆಯಲ್ಲಿ ಯಾರೂ ಮಲಗಿಲ್ಲ. ರಾತ್ರಿ 12 ಗಂಟೆಗೆ ಮುಂಚೆ ಹೋಟೆಲ್ಗೆ ಬರುತ್ತೇನೆ. ನಿನ್ನ ಬಿಟ್ಟು ಇರುವುದಕ್ಕೆ ಆಗುತ್ತಿಲ್ಲ ಎಂದು ಸಂದೇಶ ಕಳುಹಿಸಿದಳು. ಪ್ರೇಮಿ: ಸರಿ, ಬೇಗ ಬಾ, ನಾನು ಹೋಟೆಲ್ ಹೊರಗಡೆ ಇರುತ್ತೇನೆ ಎಂದು ಉತ್ತರ ಕೊಟ್ಟನು. ಯುವತಿ ತನ್ನ ಗಂಡನಿಗೆ: ನನಗೆ ಇಂದು ಊಟ ಬೇಡ, ನಾನು ಹೊರಗಡೆ ಊಟ ಮಾಡಿ ಬಂದಿದ್ದೇನೆ. ಆದ್ದರಿಂದ ಯಾರು ನನಗೆ ತೊಂದರೆ ಕೊಡಬೇಡಿ ಎಂದು ಹೇಳಿ ಬಾಗಿಲು ಹಾಕಿಕೊಂಡು ಒಳಗಡೆ ಹೋಗುತ್ತಿರುವಾಗ ಪತಿ ಹೇಳಿದನು: ಅಲಮಾರಿಯಲ್ಲಿ ನನ್ನ ಡೈರಿ ಇದೆ, ಅದನ್ನು ನನಗೆ ಕೊಟ್ಟು ನೀನು ಬಾಗಿಲು ಹಾಕಿಕೋ. ನಾವು ಯಾರು ನಿನಗೆ ತೊಂದರೆ ಕೊಡುವುದಿಲ್ಲ. ಯುವತಿ ಬಾಗಿಲು ತೆರೆಯದೆ ಚಾವಿ ಕೊಡಿ ಎಂದಳು. ಪತಿ: ಅದು ನಿನ್ನ ಮಂಚದ ಕೆಳಗಡೆ ಇದೆ ಎಂದನು. ಯುವತಿ ಬಾಗಿಲು ತೆರೆಯುವುದಿಲ್ಲ. ಒಳಗಡೆ ಜೋರಾಗಿ ಹಾಡು ಕೇಳುತ್ತಾ ಇರುತ್ತಾಳೆ. ಗಂಡ ಸ್ವಲ್ಪ ಸಮಯ ಬಾಗಿಲು ಬಡಿದು ಸೋತು ಹೊರಗಡೆ ಬಂದು ಮಲಗುತ್ತಾನೆ. ಒಳಗಡೆ ಯುವತಿ ಜೋರಾಗಿ ಹಾಡು ಕೇಳುತ್ತಾ ಪ್ರಥಮ ಸಲ ಗಂಡನ ಅಲಮಾರು ತೆರೆದಳು. ತನ್ನ ಸಾಮಾನು ಇನ್ನೊಂದು ಅಲಮಾರು ನಲ್ಲಿ ಇಟ್ಟಿದ್ದಳು. ಗಂಡನ ಅಲಮಾರು ತೆಗೆದ ನಂತರ ಯುವತಿಗೆ ಆಶ್ಚರ್ಯವಾಯಿತು. ಅಲಮಾರುನಲ್ಲಿ ತನ್ನ ಬ್ಯಾಂಕ್ ಖಾತೆಯ ಪುಸ್ತಕ, ಎಟಿಎಂ ಕಾರ್ಡ್ ಮತ್ತು ಚೆಕ್ ಬುಕ್ ಇದ್ದವು. ಎಲ್ಲವನ್ನೂ ತಂದೆ ತಾಯಿಯರು ಕಸಿದುಕೊಂಡು ತಮ್ಮ ಬಳಿ ಇಟ್ಟುಕೊಂಡಿದ್ದರು. ಬ್ಯಾಂಕ್ ಬುಕ್ ಅನ್ನು ತೆಗೆದು ನೋಡಿದಾಗ ತನ್ನ ಖಾತೆಯ ಹಣಕ್ಕೆ ಮತ್ತಷ್ಟು ಹಣ ಸೇರಿಕೊಂಡಿತ್ತು. ಮದುವೆಯಲ್ಲಿ ಕೊಟ್ಟ ಎಲ್ಲ ಆಭರಣಗಳು ಜೊತೆಗೆ ಒಂದು ಕಾಗದ ಇತ್ತು. ಈ ಎಲ್ಲ ಹಣ ಆಭರಣಗಳು ಆ ಯುವತಿಯ ಹೆಸರಿಗೆ ನೋಂದಣಿ ಆಗಿದ್ದವು. ಅದನ್ನು ನೋಡಿದ ಯುವತಿಗೆ ಆಶ್ಚರ್ಯ ಮತ್ತು ಆಘಾತ ಒಂದೇ ಕ್ಷಣದಲ್ಲಿ ಆಗಿದ್ದವು. ನಂತರ ಆ ಯುವತಿಯ ದೃಷ್ಟಿ ತನ್ನ ಗಂಡನ ಡೈರಿಯ ಮೇಲೆ ಬಿದ್ದಿತ್ತು. ಗಂಡನ ಡೈರಿಯನ್ನು ತೆಗೆದು ಓದಲು ಶುರು ಮಾಡಿದಳು. ಗಂಡನು ಡೈರಿಯಲ್ಲಿ ಈ ತರಹ ಬರೆದಿದ್ದನು: ನಿಮ್ಮ ತಂದೆಯವರು ಒಂದು ದಿನ ನಮ್ಮ ತಾಯಿಯ ಪ್ರಾಣವನ್ನು ತನ್ನ ರಕ್ತ ಕೊಟ್ಟು ಉಳಿಸಿದ್ದರು. ನನ್ನ ತಾಯಿ ಅಂದರೆ ನನಗೆ ಪಂಚಪ್ರಾಣ. ನಿಮ್ಮ ತಂದೆಯ ಪಾದಗಳಿಗೆ ನಮಸ್ಕರಿಸುತ್ತಾ ನೀವು ಮಾಡಿದ ಈ ಅಪರೂಪದ ಸಹಾಯವನ್ನು ನಾನು ಎಂದೆಂದಿಗೂ ಮರೆಯುವುದಿಲ್ಲ ಸರ್ ಎಂದು ಹೇಳಿದೆ. ಒಂದು ದಿನ ನಿಮ್ಮ ತಂದೆಯವರು ನಮ್ಮ ಮನೆಗೆ ಬಂದು ನಿನ್ನ ಮತ್ತು ನನ್ನ ಮದುವೆಯ ಸಂಬಂಧದ ಪ್ರಸ್ತಾಪ ಮಾಡಿದರು. ನಿನ್ನ ಬಗ್ಗೆ ಎಲ್ಲಾ ವಿಷಯಗಳನ್ನು ವಿವರಿಸಿದರು. ನೀನು ಒಬ್ಬ ಯುವಕನನ್ನು ಅತಿಯಾಗಿ ಪ್ರೀತಿ ಮಾಡುತ್ತಿರುವೆ. ಆದರೆ ನಿಮ್ಮ ತಂದೆಯವರಿಗೆ ನೀನು ಯಾವಾಗಲೂ ಸಂತೋಷದಿಂದ ಇರಬೇಕು ಎನ್ನುವ ಇಚ್ಛೆ ಇತ್ತು. ಆದ್ದರಿಂದ ನೀನು ಇಷ್ಟಪಡುವ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ಎಲ್ಲಾ ಮೂಲಗಳನ್ನು ಅನ್ವೇಷಿಸಿದರು. ನೀನು ನಿಮ್ಮ ತಂದೆಯ ಮುದ್ದಿನ ಮಗಳು ಆಗಿದ್ದೆ. ನಿನಗೆ ನ್ಯಾಯಯುತವಾಗಿ ಪ್ರೀತಿಯಿಂದ ನೋಡಿಕೊಳ್ಳುವ ವರನನ್ನು ನಿನಗೋಸ್ಕರ ಹುಡುಕುತ್ತಿದ್ದರು. ನಿಮ್ಮ ತಂದೆ ಎಲ್ಲಾ ಮೂಲಗಳಿಂದ ಮಾಹಿತಿ ಪಡೆದ ನಂತರ ತಿಳಿದ ವಿಷಯವೆಂದರೆ ನೀನು ಪ್ರೀತಿ ಮಾಡುತ್ತಿರುವ ಯುವಕ ಬಹಳ ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ ಮತ್ತು ಈ ಮೊದಲೇ ಆ ಯುವಕನಿಗೆ ಮದುವೆ ಆಗಿದೆ ಎಂದು. ಈ ವಿಷಯವನ್ನು ನಿಮ್ಮ ತಂದೆ ನಿಮಗೆ ಹೇಳಲಿಲ್ಲ ಕಾರಣ ಪ್ರೀತಿಯ ಅಮಲಿನಲ್ಲಿ ತೇಲುತ್ತಿರುವ ನಿನಗೆ ನಿಮ್ಮ ತಂದೆ ಏನೇ ವಿಷಯ ತಿಳಿಸಿದರೂ ನೀನು ಅವರನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ.
ನಿಮ್ಮ ತಂದೆಯ ಮಾತುಗಳನ್ನು ಕೇಳಿದ ನನಗೆ ಮಾತು ಬರಲೇ ಇಲ್ಲ. ನಿಮ್ಮ ತಂದೆ ನಿಮ್ಮ ಬಗ್ಗೆ ಆಳವಾಗಿ ಯೋಚನೆ ಮಾಡುವುದನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಒಬ್ಬ ತಂದೆ ತನ್ನ ಮಗಳ ಬಗ್ಗೆ ಇಷ್ಟು ದೂರ ಯೋಚನೆ ಮಾಡುತ್ತಾನೆ ಎಂದು ತಿಳಿದು ಅವರ ಮೇಲೆ ಗರ್ವ ಮೂಡಿತು. ಆಗ ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದೆ, ಒಬ್ಬ ಒಳ್ಳೆಯ ಪತಿ ಆಗುವ ಗೌರವ ಸಿಗಲಿ ಸಿಗದೇ ಇರಲಿ, ಒಬ್ಬ ಒಳ್ಳೆಯ ಅಳಿಯ ಎನ್ನುವ ಗೌರವ ಯಾವಾಗಲೂ ಸಿಗುತ್ತದೆ. ನನಗೆ ನಿಮ್ಮ ತಂದೆ ಕೊಟ್ಟಿರುವ ವರದಕ್ಷಿಣೆ ಹಣವನ್ನು ನಿನ್ನ ಖಾತೆಯಲ್ಲಿ ಹಾಕಿದ್ದೇನೆ. ನಿಮ್ಮ ಮನೆಯವರು ಕೊಟ್ಟಿರುವ ಸ್ವಿಫ್ಟ್ ಕಾರು ಇಂದು ಕೂಡ ನಿಮ್ಮ ಮನೆಯಲ್ಲಿ ಇದೆ. ಅದನ್ನು ಯಾಕೆ ಮಾರಲಿಲ್ಲ ಗೊತ್ತೇ? ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದರೆ ಆ ಕಾರಿನಲ್ಲಿ ದೂರ, ಬಹಳ ದೂರ ಇಬ್ಬರು ಸುತ್ತಾಡಲು ಹೋಗೋಣ. ವರದಕ್ಷಿಣೆ ಈ ಶಬ್ದ ಅಂದರೆ ನನಗೆ ಅಸಹ್ಯವಾಗುತ್ತದೆ. ಏಕೆಂದರೆ ವರದಕ್ಷಿಣೆಯು ನಮ್ಮ ತಂಗಿ ಮತ್ತು ತಂದೆಯ ಪ್ರಾಣವನ್ನು ಬಲಿ ಪಡೆಯಿತು. ನಮ್ಮ ತಂದೆಯ ಕೊನೆಯ ಶಬ್ದ, ಯಾವುದೇ ಮಗಳ ತಂದೆಯಿಂದ 1 ಪೈಸೆಯನ್ನು ಪಡೆಯಬೇಡ. ಗಂಡಸು ಆಗಿದ್ದರೆ ದುಡಿದು ತಿನ್ನು ಎಂದು. ನೀನು ಈಗ ಸ್ವತಂತ್ರಳು, ಎಲ್ಲಿಗೆ ಬೇಕಾದರೂ ಹೋಗಬಹುದು. ಡೈರಿಯ ಮಧ್ಯದಲ್ಲಿ ವಿಚ್ಛೇದನ ಪತ್ರಗಳಿಗೆ ಸಹಿ ಮಾಡಿ ಇಟ್ಟಿದ್ದೇನೆ. ನಿನಗೆ ಯಾವಾಗಲಾದರೂ ಈ ಅನಾಗರಿಕನ ಜೊತೆ ಇರಲು ಸಾಧ್ಯವಿಲ್ಲ ಎಂದು ಅನಿಸಿದರೆ ವಿಚ್ಛೇದನ ಪತ್ರಗಳ ಮೇಲೆ ಸಹಿ ಮಾಡಿ ನಿಮ್ಮ ತಂದೆ ಕೊಟ್ಟಿರುವ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಬಹುದು. ನಿನ್ನನ್ನು ತಡೆಯುವವರು ಯಾರೂ ಇರುವುದಿಲ್ಲ. ಯುವತಿಗೆ ಆಶ್ಚರ್ಯವಾಯಿತು, ಅದರ ಜೊತೆಗೆ ದುಃಖವೂ ಆಗಿತ್ತು. ಇಷ್ಟವಿಲ್ಲದಿದ್ದರೂ ಅನಾಗರಿಕ ಅನ್ನುವ ಶಬ್ದ ಆ ಯುವತಿಯ ಹೃದಯವನ್ನು ತಾಕಿತ್ತು. ಮನಸ್ಸಿಲ್ಲದಿದ್ದರೂ ಅನಾಗರಿಕನ ಪ್ರೀತಿ ಆ ಯುವತಿಯ ಮನಸ್ಸನ್ನು ಕದಲಿಸಿತ್ತು. ಅವಳಿಗೆ ತಿಳಿಯದೆ ಕಣ್ಣಿನಲ್ಲಿ ನೀರು ಜಿನುಗತೊಡಗಿತು. ಮುಂದೆ ಬರೆದಿದ್ದನು, ಇಂದು ನಾನು ನಿನಗೆ ಹೊಡೆಯಬೇಕಾಯಿತು ಏಕೆಂದರೆ ನೀನು ನಮ್ಮ ಅಮ್ಮನನ್ನು ಯಾವುದೇ ಕಾರಣವಿಲ್ಲದೆ ಬೈದಿದ್ದೆ. ಪ್ರಪಂಚದಲ್ಲಿ ಯಾವ ಮಗನು ಕೂಡ ತನ್ನ ಮುಂದೆ ತನ್ನ ತಾಯಿಗೆ ಅಪಮಾನ ಮಾಡಿದರೆ ಸಹಿಸುವುದಿಲ್ಲ. ನಾಳೆ ನಿನಗೆ ಮಕ್ಕಳು ಆಗುತ್ತಾರೆ, ಯಾರ ಜೊತೆಗೆ ಆಗಲಿ, ಆಗ ನಿನಗೆ ತಿಳಿಯುತ್ತದೆ ತಾಯಿಯ ಪ್ರೀತಿ. ನಿನ್ನನ್ನು ಮದುಮಗಳಾಗಿ ಮಾಡಿಕೊಂಡು ಬಂದಿದ್ದು ಜೀವನ ಪರ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವುದಕ್ಕೆ ಹೊರತು ನಿನ್ನ ಜೊತೆ ಅತ್ಯಾಚಾರ ಮಾಡುವುದಕ್ಕೆ ಅಲ್ಲ. ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದರೆ ಅಸಲಿಗೆ ಬಡ್ಡಿ ಸಮೇತ ವಸೂಲಿ ಮಾಡುತ್ತೇನೆ. ನೀವು ನಿಮಗೆ ತಿಳಿಯದೆ ಮಾಡಿದ ತಪ್ಪುಗಳನ್ನು ನಾನು ಶ್ರದ್ಧೆಯಿಂದ ಸರಿಪಡಿಸುತ್ತೇನೆ. ನೀವು ನನ್ನ ಜೀವನ ಸಂಗಾತಿ ಆದರೆ ನಿಮ್ಮನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡುತ್ತೇನೆ. ಬೇರೆಯವರ ಸಂಗಾತಿ ಆದರೆ ನಿಮ್ಮನ್ನು ಆ ದೇವರು ಜೀವನ ಪರ್ಯಂತ ಸುಖದಿಂದ ಇಟ್ಟಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಯುವತಿಯ ಫೋನ್ ಗಿರ್ ಎನ್ನುವ ಶಬ್ದದಿಂದ ಸುತ್ತುತ್ತಿತ್ತು. ಅದನ್ನು ಆ ಯುವತಿ ವೈಬ್ರೇಷನ್ ನಲ್ಲಿ ಇಟ್ಟಿದ್ದಳು. ಸಂಚಲ ಮನಸ್ಸಿನ ಆ ಯುವತಿ ಗೃಹಿಣಿಯಾಗಿ ಬದಲಾಗಿದ್ದಳು. ಆ ಯುವತಿಯ ಹೃದಯದಲ್ಲಿ ಗಂಡನಿಗೋಸ್ಕರ ಪ್ರೇಮದ ಸಸಿ ಚಿಗುರಿತ್ತು. ಕಣ್ಣಿನಲ್ಲಿ ದುಃಖದ ನೀರು ಹರಿಯುತ್ತಿತ್ತು. ಮನಸ್ಸಿನಲ್ಲಿ ಪಾಪದ ಪ್ರಜ್ಞೆ ಕಾಡುತ್ತಿತ್ತು. ತನ್ನ ಮೇಲೆ ತನಗೆ ಕೋಪ ಬರುತ್ತಿತ್ತು. ಆ ಕ್ಷಣವೇ ಮೊಬೈಲ್ ನಿಂದ ಸಿಮ್ ಅನ್ನು ತೆಗೆದು ಚೂರು ಚೂರು ಮಾಡಿದಳು. ಅಲಮಾರು ನಲ್ಲಿ ಮೊದಲಿನ ತರಹ ಎಲ್ಲಾ ಸಾಮಾನುಗಳನ್ನು ಜೋಡಿಸಿ ಇಟ್ಟಳು. ಅವಳು ಯಾವಾಗ ಮಲಗಿದಳೋ ಅವಳಿಗೆ ಗೊತ್ತಾಗಲಿಲ್ಲ. ಬೆಳಗ್ಗೆ ತಡವಾಗಿ ಎಚ್ಚರವಾಯಿತು. ಹಾಲ್ನಲ್ಲಿ ಬಂದು ನೋಡಿದರೆ ತನ್ನ ಅನಾಗರಿಕ ಗಂಡ ಆಫೀಸ್ಗೆ ಹೋಗಿದ್ದನು. ಆ ಯುವತಿ ಮೊದಲು ಸ್ನಾನ ಮಾಡಿ ಸೀರೆ ತೊಟ್ಟುಕೊಂಡು, ಕೊರಳಲ್ಲಿ ತಾಳಿ ಸರ ಹಾಕಿಕೊಂಡು, ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ಮದುಮಗಳ ತರಹ ತಯಾರಾಗಿ ಬಂದಳು. ಅಡಿಗೆ ಮನೆಯಲ್ಲಿ ಅತ್ತೆಯವರು ಅಡಿಗೆ ಮಾಡುತ್ತಿದ್ದರು. ಅತ್ತೆ ಅನ್ನುವ ಶಬ್ದ ಕೇಳಿ ತಿರುಗಿ ನೋಡಿದರೆ ಸೊಸೆ ನಿಂತಿದ್ದು ಕಂಡು ಅತ್ತೆಗೆ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಇಂದಿನವರೆಗೂ ಎಂದು ಅತ್ತೆ ಎಂದು ಕರೆಯುತ್ತಿರಲಿಲ್ಲ. ಅತ್ತೆ ಹೊರಗಡೆ ಹೋಗೋಣ ತಯಾರಾಗಿ ಎಂದು ಹೇಳಿದಳು. ಅತ್ತೆ ತಯಾರಾಗಿ ಬಂದ ಮೇಲೆ ಅತ್ತೆಯನ್ನು ಸ್ಕೂಟರ್ ಮೇಲೆ ಬಲವಂತವಾಗಿ ಕೂರಿಸಿಕೊಂಡು ಗಂಡನ ಆಫೀಸ್ ಕಡೆ ಹೋದಳು. ತಾಯಿಗೆ ತನ್ನ ಮಗನ ಆಫೀಸ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಸೊಸೆ ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾಳೆ ಎಂದು ಅತ್ತೆ ಗಾಬರಿಗೊಂಡಿದ್ದಳು. ದಾರಿಯಲ್ಲಿ ಗಂಡನ ಆಫೀಸ್ ವಿಳಾಸ ಕೇಳಿಕೊಂಡು ಆಫೀಸ್ ಒಳಗಡೆ ಅತ್ತೆಯ ಜೊತೆ ಕಾಲು ಇಡುತ್ತಿದ್ದ ಹಾಗೆ ಅವರನ್ನು ನೋಡಿದ ಗಂಡನಿಗೆ ಆಘಾತ ತರಹ ಆಗಿತ್ತು. ಗಂಡ, ಅಮ್ಮ ಎಲ್ಲ ಸರಿಯಾಗಿದೆ ತಾನೇ ಎಂದು ಕೇಳಿದನು. ಅಮ್ಮ ಬಾಯಿ ತೆರೆದು ಮಾತನಾಡುವಷ್ಟರಲ್ಲಿ ಗಂಡನನ್ನು ಅಪ್ಪಿಕೊಂಡ ಹೆಂಡತಿ ಎಲ್ಲ ಸರಿಯಾಗಿದೆ. ನೀವು ಭಯಪಡುವ ಅಗತ್ಯವಿಲ್ಲ, ನನ್ನನ್ನು ನಾನು ಕಳೆದುಕೊಂಡಿದ್ದೆ. ಇಂದು ಹಿಂದಿರುಗಿ ಬಂದಿದ್ದೇನೆ ನಿಮ್ಮ ಧರ್ಮಪತ್ನಿಯಾಗಿ.
ನಿನ್ನವಳು ಆಗಿ ನಿನ್ನ ಮನಸ್ಸಿನ ಅರಗಿಣಿ ಆಗಿ ಎಂದೆಂದಿಗೂ ನಿನ್ನ ಜೊತೆಯಲ್ಲಿ ಇರುತ್ತೇನೆ ಎಂದಳು. ಆಫೀಸ್ನ ಎಲ್ಲ ಸಹ ನೌಕರರು ಎದ್ದು ನಿಲ್ಲುತ್ತಾರೆ. ಅವರಿಗೆ ನಾನು ಇವರ ಅರ್ಧಾಂಗಿ, ನಮ್ಮ ವನವಾಸ ಪೂರ್ತಿ ಆಗಿದೆ. ಇಂದು ಬೆಳಗ್ಗೆ ಹಿಂದಿರುಗಿ ಬಂದಿದ್ದೇನೆ. ಇಂದಿನಿಂದ 1 ತಿಂಗಳವರೆಗೆ ನಮ್ಮ ಮನೆಯವರು ಆಫೀಸ್ಗೆ ಬರುವುದಿಲ್ಲ ಎಂದಾಗ ಆಫೀಸ್ನ ಎಲ್ಲ ನೌಕರರಿಗೆ ಶಾಕ್ ಆಗಿತ್ತು. ಹೆಂಡತಿ, ನಾವು 1 ತಿಂಗಳವರೆಗೆ ರಜೆಯಲ್ಲಿ ದೂರ ಹೋಗುತ್ತೇವೆ ಎಂದಳು. ಗಂಡ, ನಗುತ್ತಾ ಹುಚ್ಚಿ ಎಂದನು. ಹೆಂಡತಿ, ನಿಮ್ಮ ಅಮಾಯಕ ವ್ಯಕ್ತಿತ್ವ ಮತ್ತು ಸರಳ ನಡವಳಿಕೆ ನನ್ನನ್ನು ಹುಚ್ಚಿಯನ್ನಾಗಿ ಮಾಡಿವೆ ಎಂದಳು. ಆಫೀಸ್ನ ಎಲ್ಲ ಸಿಬ್ಬಂದಿ ಚಪ್ಪಾಳೆ ಹೊಡೆಯಲು ಶುರು ಮಾಡಿದರು. ಅನಾಗರಿಕ ಗಂಡನನ್ನು ಅಪ್ಪಿಕೊಂಡ ಹೆಂಡತಿ, ಎಂದೆಂದಿಗೂ ಗಂಡನನ್ನು ಬಿಡಬಾರದು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದಳು. ದೊಡ್ಡ ದೊಡ್ಡ ನಿರ್ಣಯಗಳನ್ನು ನಮಗೆ ತಿಳಿಯದೆ ನಮ್ಮ ಹಿರಿಯರು ತೆಗೆದುಕೊಳ್ಳುತ್ತಾರೆ. ಆದರೆ ಅವರ ನಿರ್ಣಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮ್ಮ ತಂದೆ ತಾಯಿಯರಿಗೆ ತಮಗಿಂತ ನಮ್ಮ ಮೇಲೆ ಹೆಚ್ಚು ಒಲವು ಇರುತ್ತದೆ.